ಜ್ಯೂಸ್ ಕೈಯಲ್ಲಿ ಹಾಗೆ ಇದೆ, ತಗೊಳ್ಳಿ. ನಿಮ್ಮ ನೋಡಿ ತುಂಬಾ ದಿನಗಳಾಗೋಯ್ತು. ದಿನಗಳೇನು, ವರ್ಷಗಳೇ ಕಳೆದು ಹೋಗಿದೆ. ಹೇಗಿದ್ದಾರೆ ಸಂಗೀತ? ನಿಮ್ಮ ಹಸ್ಬೆಂಡ್ ಹೇಗಿದ್ದಾರೆ? ಅದ್ಯಾಕೆ ಗಂಡನ ಬಗ್ಗೆ ಕೇಳಿದ್ರೆ ಹಾಗೆ ನೋಡ್ತಾ ಇದ್ದೀರಾ? ನನಗಿನ್ನೂ ಮದುವೆ ಆಗಿಲ್ಲ. ಇಲ್ದೇ ಇರೋ ಗಂಡನ ಬಗ್ಗೆ ಏನ್ ಹೇಳಿ? ಓ ಅಲ್ಲ ಸಂಗೀತ, ನೀವೇನು ಹೇಳ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಸಂಗೀತ ಹೇಳ್ಕೊಡ್ತಾ ಇದ್ರಲ್ಲ ಗುರುಗಳು, ಅವ್ರ ಮಗ ರಘು ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ. ನೀವು ಕೇಳಿದ್ ನಿಜಾನೇ, ಆದ್ರೆ ಅಂದ್ಕೊಂಡಿದ್ದು ನಡೀಲಿಲ್ಲ. ನಡೀಲಿಲ್ಲ ಅಂದ್ರೆ? ಅಲ್ಲ, ದೊಡ್ಡವರೆಲ್ಲ ಸೇರಿ ನಿಶ್ಚಯ ಮಾಡಿದ ಮದುವೆ ನಿಂತೋಗೋ ಕಾರಣ ಏನು? ಐ ಮೀನ್, ಹುಡುಗನ ಕ್ಯಾರೆಕ್ಟರ್ ಏನಾದರೂ? ಚೇಚೆ, ಹಾಗೇನೂ ಇಲ್ಲ. ರಘು ತುಂಬಾ ಒಳ್ಳೆ ಹುಡುಗಾನೆ. ಮತ್ತೆಲ್ಲ ಸರಿಗಿದ್ಮೇಲೆ ಮದುವೆ ಯಾಕಾಗ್ಲಿಲ್ಲ? ನಮ್ಮ ತಂದೆ ಸಾವು. ನಿಮ್ಮ ತಂದೆ ತೀರ್ಕೊಂಡ್ರ? ಏನು ಹೇಳ್ತಾ ಇದ್ದೀರಾ ಸಂಗೀತ? ಅವ್ರು ಆರೋಗ್ಯವಾಗಿ ಇದ್ರಲ್ಲ, ಏನಾಯ್ತಂತದ್ದು? ನಿಮ್ಗೇನಾದರೂ ಹರ್ಟ್ ಆಗುತ್ತೆ ಅಂದ್ರೆ ಬೇಡ ಬಿಡಿ, ಪರವಾಗಿಲ್ಲ. ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ನಾನು ಇದ್ರಲ್ಲಿ ಮುಚ್ಚಿಡೋಂಥದ್ದೇನಿದೆ? ನಮ್ಮ ತಂದೆ ಆಕ್ಸಿಡೆಂಟಲ್ಲಿ ತೀರಿ ಹೋದ್ರು. ಆ ಕಾರಣಕ್ಕೆ ನನ್ನ ಮದುವೆ ನಿಂತು ಹೋಯ್ತು. ಐ ಆಮ್ ಸಾರಿ ಸಂಗೀತ. ತಂದೆ ಸಾವು ಸಾಲದು ಅಂತ ಇಷ್ಟಪಟ್ಟವ್ರ ಜೊತೆ ಮದುವೆ ಮುರಿದ್ಬಿಟ್ಟು ನೋವು. ನಮ್ಮ ತಂದೆನ ಮಿಸ್ ಮಾಡ್ಕೊಂಡಿರೋದು ನಾವು ಸಾಯೋವರೆಗೂ ಮರೆಯಕ್ಕಾಗಲ್ಲ. ನಮ್ಮ ಕೊನೆ ಉಸಿರಿರೋವರೆಗೂ ಆ ನೋವು ಇರೋದಂತೂ ನಿಜ. ನಮ್ಮ ತಂದೆ ತಾಯಿ ತಂಗಿನ ಹೊರತುಪಡಿಸಿ ಬೇರೆ ಯಾರ ಬಗ್ಗೆನೂ ಅಂತ ಅಫೆಕ್ಷನ್ ಇಟ್ಕೊಂಡಿಲ್ಲ ಆನಂದ್. ನನಗೆ ಸಂಗೀತ ಕಲಿಸಿದ ಗುರುಗಳು ನಮ್ಮ ಮನೆಗೆ ಬಂದು ನಿನ್ನನ್ನು ಸೊಸೆಯಾಗಿ ಸ್ವೀಕರಿಸ್ತೀವಿ ಅಂತ ಪ್ರಸ್ತಾಪ ಇಟ್ರು. ಅವ್ರ ಸಂಬಂಧ ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಇಷ್ಟ ಇತ್ತು. ನನ್ನ ಮನಸ್ಸಿನಲ್ಲೂ ಬೇರೆ ಯಾವ ಆಪ್ಷನ್ಸು ಇರಲಿಲ್ಲ. ಹಾಗಾಗಿ ಹಿರಿಯರ ಮನಸ್ಸಿಗೆ ವಿರುದ್ಧವಾಗಿ ಯಾಕೆ ನಡ್ಕೋಬೇಕು ಅಂತ ಈ ಮದುವೆಗೆ ಒಪ್ಪಿಗೆ ಕೊಟ್ಟನೆ ವಿನಃ ರಘು ಬಗ್ಗೆ ನನಗೆ ಯಾವ ಸ್ಪೆಷಲ್ ಫೀಲಿಂಗ್ಸು ಇರಲಿಲ್ಲ. ಸಂಗೀತ, ನೀವೇನಿಲ್ಲಿ? ಇವ್ರು ಯಾರು? ಇವರು ಡಾಕ್ಟರ್ ಆನಂದ್ ಅಂತ ನನ್ನ ಕ್ಲಾಸ್ಮೇಟ್ ಆಗಿದ್ರು.
ಅಲ್ಲ ಸರ್. ಹಲೋ, ಅದು ಸರಿ, ನಾನು ಹೇಗೆ ಇಲ್ಲಿಗೆ ಬಂದೆ? ನೀವು ಬಂದಿಲ್ಲ ಸರ್, ನಾವೇ ನಿಮ್ಮನ್ನು ಕರ್ಕೊಂಬಂದಿರೋದು. ಇದು ನನ್ನ ಮನೆ. ಏನಾಯ್ತು ನನಗೆ? ಎಲ್ಲ ಅಯೋಮಯವಾಗಿದೆಯಲ್ಲ. ಸಂಗೀತ, ಏನಮ್ಮ ಇದೆಲ್ಲ? ನಾನು ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ. ಸರ್, ಮೊದಲು ತಂಪಾಗಿ ಏನಾದರೂ ಕುಡಿದು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಸಂಗೀತ, ಅಲ್ಲಮ್ಮ, ಅವ್ರು ಹೇಳ್ತಿದಾರಲ್ಲ ಆಮೇಲೆ ಮಾತಾಡೋಣ ಅಂತ. ಈಗಷ್ಟೇ ನಿಮಗೆ ಪ್ರಜ್ಞೆ ಬಂದಿದೆ, ಆತಂಕ ಪಡ್ಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ. ಈಗ ಹೇಳಿ ಸರ್, ಏನಾಯ್ತು ನಿಮಗೆ? ಇಲ್ಲಿ ಬರೋದಕ್ಕೆ ಮುಂಚೆ ನಿಮಗೆ ಯಾವ್ಯಾವ ಘಟನೆಗಳು ನೆನಪಲ್ಲಿದೆ? ಬಿಸ್ನೆಸ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ತಲೆ ದಿಮ್ಮಂತು. ವಿಪರೀತ ತಲೆ ಸಿಡ್ತ. ಎದುರುಗಡೆ ರಸ್ತೆನೇ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗೆ ಕಾರ್ ನಿಲ್ಸ್ಬಿಟ್ಟು ತಲೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಟ್ಟೆ. ಆಮೇಲೆ ಏನಾಯ್ತು? ನೆನ್ಪು ಮಾಡ್ಕೊಳ್ಳಿ ಸರ್. ಆಮೇಲೆ ಅಷ್ಟೇ. ಆಮೇಲೆ ಏನಾಯ್ತು ನೆನಪಿಲ್ಲ. ಸರ್, ಸಂಗೀತ ಅವ್ರು ನಿಮ್ಮನ್ನ ನೋಡಿದ್ದು, ನಿಮ್ಮನ್ನ ಮಾತಾಡಿಸಿದ್ದು, ನೀವು ಪ್ರಜ್ಞೆ ತಪ್ಪಿದ್ದಿದ್ದು, ಇದ್ಯಾವುದು ಜ್ಞಾಪಕ ಇಲ್ವಾ? ನಾನು ಪ್ರಜ್ಞೆ ತಪ್ಪಿದ್ದಿದ್ದ? ಸಂಗೀತ, ನೀವು ನನ್ನನ್ನು ಮಾತಾಡಿಸಿದ್ರಾ? ಹಾಗಾದರೆ ನಿಮ್ಗೆ ಅದು ಯಾವುದು ನೆನಪಿಲ್ವಾ? ಇಲ್ಲ ಡಾಕ್ಟರ್. ಸರ್, ಇದಕ್ಕೂ ಮುಂಚೆ ಯಾವತ್ತಾದರೂ ಇದೇ ರೀತಿ ಅನುಭವ ಆಗಿತ್ತಾ? ಹಾ, ಕಳೆದ ವಾರ ಒಂದ್ಸಲ ನಾನು ಆಫೀಸ್ನಲ್ಲಿ ಕೂತಿದ್ದಾಗ ನಮ್ಮ ಎಂಜಿನಿಯರ್ ಒಬ್ರು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ರು. ಅವತ್ತು ಹೀಗಾಗಿತ್ತು. ಇದೇ ತರ ಅಂದ್ರೆ ಆದ್ರೆ ಅವತ್ತು ತಲೆ ಸಿಡಿತಾ ಇರಲಿಲ್ಲ. ಮತ್ತೆ ಅವನು ತುಂಬಾ ಹೊತ್ತು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆದ್ರೆ ನನಗೆ ಯಾವುದು ನೆನಪೇ ಇರಲಿಲ್ಲ. ಸುಮಾರು ಹೊತ್ತಾದ್ಮೇಲೆ ನಾನು ಸಹಜವಾಗಿ, ಅಲ್ಲಪ್ಪ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಬಂದೆ, ಏನು ಹೇಳಲೇ ಇಲ್ವಲ್ಲ ಅಂದೆ. ಅವನೊಂಥರ ವಿಚಿತ್ರವಾಗಿ ನನ್ನನ್ನು ನೋಡೋಕೆ ಶುರು ಮಾಡ್ಬಿಟ್ಟ. ಅಲ್ಲ ಸರ್, ಇಷ್ಟೊತ್ತು ನಿಮ್ಮೆದುರಿಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅಂದ. ನನಗೆ ಆಶ್ಚರ್ಯ ಆಗೋಯ್ತು. ಬಹುಶಃ ಮೈಂಡ್ ಆಬ್ಸೆಂಟ್ ಆಗಿರ್ಬೋದು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅದೊಂದೇ ಸಲನಾ ನಿಮ್ಗೆ ಆ ಥರ ಆಗಿದ್ದು? ಹಾ, ಇನ್ನೊಂದ್ಸಲ ನಾ ರೂಮ್ನಲ್ಲಿ ರಾತ್ರಿ ಎಲ್ಲ ಟಿವಿ ನೋಡ್ತಾ ಕೂತ್ಬಿಟ್ಟಿದ್ದೆ. ಬೆಳಿಗ್ಗೆ ಅತ್ತೆ ಬಂದವರು ರಾತ್ರಿ ಇಡೀ ಟಿವಿ ನೋಡ್ತಾ ಇದ್ರಿ, ಏನಂತ ಪ್ರೋಗ್ರಾಮ್ ಇತ್ತು ಅಂತ ಕೇಳಿದಾಗಲೇ ನನಗೆ ಗೊತ್ತಾಗಿದ್ದು ನಾ ರಾತ್ರಿ ಇಡೀ ಟಿವಿ ನೋಡ್ತಾ ಇದ್ದೆ ಅಂತ. ವಿಚಿತ್ರ ಅಂದ್ರೆ ಆ ರಾತ್ರಿ ಟಿವಿನಲ್ಲಿ ಏನು ಪ್ರೋಗ್ರಾಮ್ ಬಂತು ಅನ್ನೋದು ಎಷ್ಟು ನೆನಪು ಮಾಡ್ಕೊಂಡ್ರೆ ನೆನಪಾಗ್ತಾ ಇಲ್ಲ. ಯಾಕೆ ಹಾಗೆ ರಾತ್ರಿ ಇಡೀ ಟಿವಿ ಮುಂದೆ ಕೂತಿದ್ದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಇದೇ ತರ ಎಷ್ಟೋ ಸಲ ಮೈಂಡ್ ಆಬ್ಸೆಂಟ್ ಆಗಿ ಕೂತ್ಬಿಟ್ಟಿರ್ತೀರಿ. ಬೇರೆಯವ್ರು ಯಾರಾದರೂ ನೋಟಿಸ್ ಮಾಡಿ ಹೇಳಿದಾಗ್ಲಷ್ಟೇ ನನಗೆ ಗೊತ್ತಾಗೋದು ನಾನು ಹಾಗೆ ಮಾಡಿದೆ ಅಂತ. ಅಲ್ಲ ಡಾಕ್ಟರ್, ಇದು ಯಾವ... ಹೋಗ್ಲಿ ಬಿಡಿ, ಹಸುವಾಗ್ತಾ ಇದೆಯಾ? ಊಟ ಏನಾದರೂ ಮಾಡ್ತೀರಾ? ಅದು ತರ್ತೀನಿ ರೀ. ಬೇಡ ಬಿಡಿ, ಪರವಾಗಿಲ್ಲ. ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ತೊಂದರೆ ಏನು ಬಂತದ್ರಲ್ಲಿ?
ಏನಾಗಿದೆ ಅವ್ರಿಗೆ? ಅವ್ರಿಗೆ ಒಂದು ಕಾಯಿಲೆ ಇದೆ ಅಂತ ನನಗೆ ಅನುಮಾನ ಇದೆ. ಕಾಯಿಲೆನಾ? ನಿಜಕ್ಕೂ ಅದೇ ಕಾಯಿಲೆನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದು ಕೂಡ ನಾಳೆನೇ ಮಾಡಬೇಕು. ಈಗ ಅವ್ರಿಗೆ ಏನಾಗಿರ್ಬೋದು ಅಂತ ನಿಮ್ಮ ಅನುಮಾನ? ಹೇಳಿ ಆನಂದ್. ಅಲ್ಝೈಮರ್ಸ್ ಅಂದರೆ ಮರುವಿನ ಕಾಯಿಲೆ. ಆನಂದ್, ಸಂಗೀತ, ಆತಂಕ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಧೈರ್ಯ ತಂದ್ಕೋ. ನನ್ನ ಪ್ರಕಾರ 90% ಅವ್ರಿಗೆ ಅದೇ ಕಾಯಿಲೆ ಇರೋದು. ಇನ್ನು 10% ರಿಪೋರ್ಟ್ಸ್ ಎಲ್ಲ ನೋಡಿ ಕನ್ಫರ್ಮ್ ಮಾಡ್ತೀನಿ. ನ್ಯೂರೋಸೈಕಾಲಜಿಕಲ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಆನಂದ್ ಏನೇ ಮಾಡಿಸೋದಿದ್ರು ಅದನ್ನು ಈಗಲೇ ಮಾಡಿ ಮುಗಿಸ್ಬಿಡಿ ಪ್ಲೀಸ್. ಸಂಗೀತ, ನಿಮಗೆ ಟೈಮ್ ಎಷ್ಟು ಅಂತ ಗೊತ್ತಿದೆಯಾ? 12 ಗಂಟೆ ಮೇಲಾಗಿದೆ. ಇಷ್ಟೊತ್ತಿಗೆ ಲ್ಯಾಬ್ಗೆ ಹೋಗೋಕ್ಕಾಗತ್ತಾ? ಅದು ಅಲ್ಲದೆ ನಾಳೆ ಟೆಸ್ಟ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್? ಇಲ್ಲ, ಇವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಇವ್ರ ಮನೆಯವ್ರು ಯಾರಿಗೂ ಗೊತ್ತಿಲ್ಲ ಆನಂದ್. ಅಲ್ಲ, ಇಂಥ ವಿಷಯಗಳನ್ನೆಲ್ಲ ಮುಚ್ಚಿಡೋದಕ್ಕಾಗುತ್ತಾ? ನನಗೇನೋ ಎಲ್ರಿಗೂ ವಿಷಯವನ್ನು ಹೇಳೋದೇ ಒಳ್ಳೇದು ಅನಿಸುತ್ತೆ. ಬೇಡ, ಅದು ಈಗ ಗೊತ್ತಾಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಗೊತ್ತಾದರೆ ಇವ್ರ ಮನೆಯವ್ರಿಗೆಲ್ಲ ಇಲ್ದಿರೋ ಆತಂಕ, ಭಯ ಎಲ್ಲ ಶುರು ಆಗ್ಬಿಡತ್ತೆ. ಅಷ್ಟೇ ಅಲ್ಲ, ಇವ್ರಿಗೊಂದು ಪ್ರಾಬ್ಲಮ್ ಇದೆ ಅಂತ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಆನಂದ್. ಅದಕ್ಕೊಂದು ಪರ್ಸ್ನಲ್ ರೀಸನ್ ಇದೆ. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಆದರೆ ಪ್ಲೀಸ್, ಏನೇ ಮಾಡಿಸೋದಿದ್ರು ಅದನ್ನು ಸೂರ್ಯ ಹುಟ್ಟೋದ್ರೊಳಗೆ ಮಾಡಿ ಮುಗಿಸ್ಬಿಡಿ ಪ್ಲೀಸ್. ಆ್ಯಂಡ್ ಐ ರಿಕ್ವೆಸ್ಟ್ ಯು ಪ್ಲೀಸ್. ಅಲ್ಲ, ಇಷ್ಟೊತ್ತಾಗಿದೆ, ಲ್ಯಾಬಿಗೆ ಬೇರೆ ಹೋಗಬೇಕು, ರೇಡಿಯಾಲಜಿಸ್ಟ್ ಬರಬೇಕು. ಆನಂದ್ ಪ್ಲೀಸ್, ಆನಂದ್ ಏನಾದರೂ ಮಾಡಿ ಪ್ಲೀಸ್. ಒಂದು ನಿಮಿಷ. ಹಲೋ, ಡಾಕ್ಟರ್ ಹರಿ, ನಾನು ಆನಂದ್ ಮಾತಾಡ್ತಿರೋದು. ಸಾರಿ, ಇಷ್ಟೊತ್ತಲ್ಲಿ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಯ್ತು. ಹಾಂ, ಎಮರ್ಜೆನ್ಸಿ ಕೇಸ್ ಇದೆ. ಇವಾಗಲೇ ನೀವು ಲ್ಯಾಬಿಗೆ ಬರೋಕ್ಕಾಗತ್ತಾ? ಓಕೆ ಓಕೆ. ಹಾಂ, ಪೇಷಂಟು ನಮ್ಮನೇಲೇ ಇದ್ದಾರೆ. ಶಾರ್ಪ್ ಹಾಫ್ ಆನ್ ಅವರ್ನಲ್ಲಿ ಅಲ್ಲಿ ಕರ್ಕೊಂಬರ್ತೀನಿ. ಯಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಸಂಗೀತ, ರೇಡಿಯಾಲಜಿಸ್ಟ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ದಟ್ಸ್ ಓಕೆ. ನೀವಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ನೀವು ಇಲ್ಲೇ ಇರಿ. ಹೇಗಿದ್ದಾರೆ ಅವ್ರು ಕಾನ್ಷಿಯಸಲ್ಲಿ ಇದ್ದಾರಲ್ಲ, ಅವ್ರನ್ನೇ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ. ಓಕೆ? ತುಂಬ ಥ್ಯಾಂಕ್ಸ್ ಅಪ್ಪ. ಇಟ್ಸ್ ಓಕೆ ಸರ್. ಸರ್, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ನನ್ನ ಜೊತೆ ಬರಬೇಕಾಗತ್ತೆ. ನಾನಾ? ಹೌದು ಸರ್, ಪ್ಲೀಸ್ ಕೋಆಪ್ರೇಟ್ ಮಾಡಿ. ರೆಸ್ಟ್ ತಗೊಳ್ಳಿ. ಹೇಳಿ ಡಾಕ್ಟರ್, ನನಗೇನಾಗಿದೆ? ಖಂಡಿತವಾಗ್ಲೂ ಹೇಳ್ತೀನಿ. ಈಗಷ್ಟೇ ಟೆಸ್ಟ್ಗಳನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ, ಸುಸ್ತಾಗಿದ್ದೀರಾ. ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಹಾಂ?
ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ದಾಯ್ತು. ನನ್ನ ಅನುಮಾನ ನಿಜ ಆಗಿದೆ. ಅವ್ರಿಗೆ ಅಲ್ಝೈಮರ್ಸ್ ಕಾಯಿಲೆ ಇದೆ. ಅವರೀಗ ಸ್ಟಾರ್ಟಿಂಗ್ ಸ್ಟೇಜ್ ದಾಟಿ ಮಿಡ್ಲ್ ಸ್ಟೇಜಲ್ಲಿದ್ದಾರೆ. ಸ್ಟೇಜ್ ಅಂದ್ರೆ ಯಾವ ಥರ? ನೋಡಿ, ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ವಯಸ್ಸಿನ ಪ್ರಭಾವ, ಸಹಜವಾದ ಪ್ರಕ್ರಿಯೆ. ಆದರೆ ಅಲ್ಝೈಮರ್ಸ್ಗೆ ಒಳಗಾಗ್ದವರು ಅವ್ರ ನೆನಪಿನ ಶಕ್ತಿ ತುಂಬ ಬೇಗನೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾಯಿಲೆಯಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಅಂತ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಮನುಷ್ಯನಿಗೆ ಸಣ್ಣ ಪುಟ್ಟ ಮರು ಶುರು ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ವಸ್ತುವನ್ನು ಒಂದು ಕಡೆ ಇಟ್ಟು ಅದನ್ನು ಬೇರೊಂದು ಕಡೆ ಹುಡುಕೋದು. ಅದಕ್ಕಿಂತ ಆಶ್ಚರ್ಯ ಏನಂದರೆ, ಆ ವಸ್ತುವನ್ನು ಹುಡುಕ್ತಾ ಹುಡುಕ್ತಾ ತಾನೇನು ಹುಡುಕ್ತಾ ಇದ್ದೀನಿ ಅನ್ನೋದನ್ನೇ ಮರ್ತು ಹೋಗೋದು. ಬಟ್ ಅವ್ರಿಗೆ ಅದರ ಅರಿವು ಇರೋದನ್ನು ಇನ್ನೊಬ್ಬರು ಅವ್ರಿಗೆ ಹೇಳಿದಾಗ ಕನ್ಫ್ಯೂಸ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಮಿಡಲ್ ಸ್ಟೇಜು. ಈ ಸ್ಟೇಜಲ್ಲಿರೋರಿಗೆ 1 ಗಂಟೆ ಹಿಂದೆ ನಡೀತಿರೋ ಘಟನೆಗಳೆಲ್ಲ ಯಾವುದು ನೆನಪಿರೋದಿಲ್ಲ, ಎಲ್ಲ ಮರ್ತೋಗ್ಬಿಡ್ತಾರೆ. ಬಟ್ 24 hours ಇದೇ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಕಾಯಿಲೆ ಮರುಕಳಿಸಿದಾಗ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ಗೆ ಒಳಗಾಗ್ತಾರೆ. ಅವರಲ್ಲಿ ಆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ದ ತಕ್ಷಣ ಮಾತು ತೊದಲಕ್ಕೆ ಶುರು ಆಗುತ್ತೆ, ವಿಚಾರ ತಂತಿ ಕಡಿತ ಆಗುತ್ತೆ, ತಾನೇನು ಮಾತಾಡ್ತಾ ಇದೆ ಅಂತ ನೆನ್ಪು ಮಾಡ್ಕೊಳ್ಳೋದಕ್ಕೆ ತಡವರಿಸ್ತಾರೆ. ಅವ್ರಿಗೆ ಪ್ರಜ್ಞಾವಸ್ಥೆ ಬಂದ ಕೂಡಲೇ ಮಾತನ್ನ ಎಲ್ಲಿ ನಿಲ್ಲಿಸಿದ್ರೋ ಪುನಃ ಅಲ್ಲಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ನಡೆದ ಘಟನೆಗಳೆಲ್ಲ ಅವ್ರಿಗೆ ಯಾವುದು ನೆನಪಿರೋದಿಲ್ಲ. ಎಲ್ಲೋ ಬ್ಲ್ಯಾಂಕ್ ಆಗೋದು, ಎಲ್ಲೋ ಹೋಗಿ ನಿಂತ್ಕೊಂಡ್ಬಿಡೋದು, ಇವೆಲ್ಲ ಸೆಕೆಂಡ್ ಸ್ಟೇಜಸ್ಸಲ್ಲಿ ಬರೋ ಪ್ರಾಬ್ಲಮ್ಸ್. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಆಬ್ಸೆಂಟ್ ಮೈಂಡೆಡ್ ಆಗ್ಬಿಡ್ತಾರೆ. ನೀವು ಹೇಳ್ತಿರೋದು ಕೇಳ್ತಿದ್ರೆ ತುಂಬಾ ಭಯ ಆಗ್ತದೆ ಆನಂದ್. ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ಎದುರಿಸೋ ಆತ್ಮಸ್ಥೈರ್ಯ ತಂದ್ಕೊಳ್ಳದೆ ಬೇರೆ ದಾರಿ ಇಲ್ಲ ಸಂಗೀತ. ಈ 2 ಸ್ಟೇಜಸ್ನ ಕೇಳೇ ನೀವಿಷ್ಟು ಗಾಬರಿ ಆಗಿರ್ಬೇಕಾದ್ರೆ ಇನ್ನು ಫೈನಲ್ ಸ್ಟೇಜ್ ಎಷ್ಟು ಘೋರವಾಗಿರುತ್ತೆ ಗೊತ್ತಾ? ಒಂದು ರೀತಿಯಲ್ಲಿ ಈ ಕಾಯಿಲೆಗೆ ಒಳಗಾಗ್ತವರಲ್ಲಿ ಜೀವ ಇರುತ್ತೆ, ಓಡಾಡ್ಬಲ್ರು, ಆದರೆ ಸಂವಹನವನ್ನೇ ಕಳ್ಕೊಂಡ್ಬಿಡ್ತಾರೆ. ಇನ್ನು ಫೈನಲ್ ಸ್ಟೇಜ್ ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ತನ್ನವ್ರು ಯಾರನ್ನು ಅಂದರೆ ರಕ್ತ ಸಂಬಂಧಿಕರನ್ನು ಗುರ್ತು ಹಿಡಿದೇ ಇರೋ ಪರಿಸ್ಥಿತಿಯಲ್ಲಿ ಇರ್ತಾರವ್ರು. ಅಂದ್ರೆ ಆ ಸ್ಟೇಜಲ್ಲಿರೋರ್ಗೆ ದಿನದಲ್ಲಿ ಯಾವ ಕ್ಷಣದಲ್ಲೂ ತಾನು ಯಾರು ತನ್ನವ್ರು ಯಾರು ಅಂತ ಗೊತ್ತಾಗೋದೇ ಇಲ್ವಾ? ಆ ಸ್ಟೇಜಲ್ಲಿರೋರಿಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಆ ಸ್ಟೇಜಲ್ಲಿರೋರಿಗೆ ಸ್ವಲ್ಪ ಸುಧಾರಣೆ ಕಾಣಿಸ್ಕೊಂಡು ತೀರಾ ಕ್ರಿಟಿಕಲ್ ಆಗದೆ ಹೋದ್ರೆ ಅವ್ರಿಗೆ ತೀರಾ ಹತ್ತಿರದವ್ರನ್ನ ಗುರ್ತು ಹಿಡಿತಾರೆ. ಬಟ್ ಆ ಒಂದೇ ಒಂದು ಬೆಳಕಿನ ಕಿರಣ ಎಷ್ಟು ದಿನ ಉಳಿಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನೀವು ಟಿವಿನಲ್ಲಿ ನೋಡಿರ್ಬೋದು ಅಥವಾ ಪೇಪರಲ್ಲಿ ಓದಿರ್ಬೋದು, ವಯಸ್ಸಾದ ಹಿರಿಯರು ಮನೆಯಿಂದ ಕಾಣೆ ಆಗಿದ್ದಾರೆ ಅಂತ. ಅಂದರೆ ತಾವ್ಯಾರು, ಎಲ್ಲಿ ಹೋಗ್ತಾ ಇದೀವಿ ಅನ್ನೋ ಅರಿವೇ ಇಲ್ಲದೆ ಕಾಲು ಎಳ್ಕೊಂಡು ಹೋಗಿದ ಕಡೆ ಹೋಗ್ತಾ ಇರ್ತಾರೆ. ಮನೇಲಿರೋರಿಗೆ ತಮ್ಮ ಮೇಲೆ ತಮಗೆ ನಿಯಂತ್ರಣ ಇರೋದಿಲ್ಲ. ಅಂದರೆ ಎಲ್ಲಂದ್ರಲ್ಲಿ ಯೂರಿನ್ ಪಾಸ್ ಮಾಡೋದು, ಸ್ನಾನ ಆದ ಕೂಡಲೇ ಬಟ್ಟೆ ಹಾಕೊಳ್ಳೋದನ್ನ ಮರ್ತು ಹೋಗ್ಬಿಡ್ತಾರೆ. ಇನ್ನೂ ಒಂದು ಭಯಂಕರವಾದ ವಿಷಯ ಏನಂದರೆ, ಅವ್ರ ಮೈಂಡ್ ಬ್ಲ್ಯಾಂಕ್ ಆದಾಗ ಅವ್ರ ಮುಂದೆ ನಡೆಯೋ ಘಟನೆಗಳಿಂದ ಅವರು ಪ್ರಚೋದನೆಗೆ ಒಳಗಾಗ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಕ್ರೈಮ್ ಪ್ರೋಗ್ರಾಮ್ ಬರ್ತಾ ಇದ್ರೆ ಆ ಘಟನೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಇವರೇ ಚಾಕು ತಗೊಂಡು ಚುಚ್ಚಿದ್ರು ಆಶ್ಚರ್ಯ ಇಲ್ಲ. ಆನಂದ್? ಹೌದು ಸಂಗೀತ, ನೆನಪಿನ ಶಕ್ತಿ ಹೋದ್ಮೇಲೆ ಅವ್ರಿಗೆ ನಿಯಂತ್ರಣ ಇರೋದಿಲ್ಲ. ಅವ್ರನ್ನ ಎಳೆ ಮಕ್ಕಳಾಗಿ ನೋಡ್ಕೊಳ್ಬೇಕಾಗತ್ತೆ. ಜೈರಾಮ್ ಸರ್ಗೆ ಇಂಥ ಒಂದು ಕಾಯಿಲೆ ಇದೆ ಅಂದ್ರೆ ಅದನ್ನ ಹೇಗ್ ಸ್ವೀಕರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ದೇವರಂತ ಮನುಷ್ಯರು ಆನಂದ್ ಅವರು. ಅವ್ರು ಸಹಜವಾಗ್ಲಿರೋವಾಗ್ಲೇ ತನ್ನ ಹಿತೈಷಿಗಳು ಯಾರು, ತನ್ನ ಶತ್ರುಗಳು ಯಾರು ಅಂತ ಅರಿವೇ ಇಲ್ಲದೆ ಇರೋ ಅಷ್ಟು ಮುಗ್ಧರು ಅವರು.
ಅಂಥದ್ರಲ್ಲಿ ಅವ್ರಿಗೆ ಇಂಥ ಸಮಸ್ಯೆ ಇದೆ ಅಂತ ಹೊರಗಡೆ ಜನಕ್ಕೆ ಗೊತ್ತಾದ್ರೆ ಎಂತೆಂಥ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅಂಥದ್ರಲ್ಲಿ ಇವ್ರ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಕ್ಕಾಗಲ್ವಾ? ಸಂಗೀತ, ಇದು ಗುಣ ಆಗದೆ ಇರೋವಂಥ ಕಾಯಿಲೆ.